ಚಿತ್ರಲೋಕ ಯೂಟ್ಯೂಬ್ ಚಾನೆಲ್ಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಿಮ್ಮ ಸಿನಿಮಾಗಳಲ್ಲಿ ಪರಭಾಷಾ ಹೀರೋಯಿನ್ಗಳೇ ಜಾಸ್ತಿ ಯಾಕೆ? ಆ ಪರಭಾಷಾ ಹೀರೋಯಿನ್ಸ್ಗಳು ಅನ್ನೋದು ನನ್ಗೆ ಯಾವ ಇದರಲ್ಲಿ ಅಂತ ನನಗೆ ಗೊತ್ತಾಗ್ತಿಲ್ಲ. ಅಂದ್ರೆ ನೀವು ಮಾಡಿದ ಮೊದಲನೇ ಸಿನಿಮಾ ಪ್ಯಾರಿಗೆ ಆಗ್ಬಿಟ್ಟೈತೆ, ಅದ್ರಲ್ಲಿ ಬಂದಿದ್ದು ಗೋವಿಂದ ನಮ್ಮ ಅದ್ರಲ್ಲಿ 4 ಜನ ಹೀರೋಯಿನ್ಗಳಿದ್ದಾರೆ ಸರ್. ಒಂದು ತೆಲುಗು ಹುಡುಗಿ ಮಧುಲಿಕಾ ಅಂತ ಹೇಳಿ, ಇನ್ನೊಂದು ಪಾರುಲ್ ಅವರು, ಇನ್ನೊಂದು ಆನಾ ಜಾರ್ಜಿಯಾ ಕಂಟ್ರಿ. ಅಂದ್ರೆ ನಮಗೆ ಪಾತ್ರಕ್ಕೆ ಬೇಕಾದ ಹಾಗೆ ನಾವು ತಗೊಂಡಿದೀವಿ. ಅಂದ್ರೆ ನಮಗೆ ನಾನ್ ಕನ್ನಡ ಬೇಕಾಗಿತ್ತು. ಈಗ ಅದರಲ್ಲಿ ರೇಖಾ ಅವ್ರು ಇದ್ದಾರೆ. ಅವರು ನೀವು ಹೇಳಕ್ಕಾಗಲ್ಲ, ಅವ್ರನ್ನ ನಾನ್ ಕನ್ನಡ ಹೀರೋಯಿನ್ ಅಂತ ನೀವು ಹೇಳಕ್ಕಾಗಲ್ಲ. ಯಾಕೆಂದ್ರೆ ರೇಖಾ ಅವರು ಕನ್ನಡದ ಹೀರೋಯಿನ್ನೇ ತುಂಬಾ ಪಿಕ್ಚರ್ ಗಳನ್ನ ಮಾಡಿದ್ದಾರೆ. ಸೊ ನಮಗ್ ಬೇಕಾದಾಗ ಈಗ ಹಂಗ ನೀವ್ ಹೇಳಕ್ ಬಂದ್ರೆ ಗೂಗ್ಲಿ ಸಿನಿಮಾದಲ್ಲಿ ಕೃತಿ ಅವ್ರ ಹೀರೋಯಿನ್. ಕೃತಿ ಅವ್ರನ್ನ ನೀವು ನಾನ್ ಕನ್ನಡ, ಮೇ ಬಿ ಅವ್ರ ಲಾಂಚ್ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಆಗಿರ್ಬೋದು, ಏನೋ ತೆಲುಗು ಫಿಲ್ಮ್ ಅಲ್ಲಿ ಲಾಂಚ್ ಆಗಿರ್ಬೋದು. ಬಟ್ ಕನ್ನಡದಲ್ಲಿ ಅವ್ರು ಬೆಂಗಳೂರವ್ರೆ, ದೊಂಬ್ಳೂರಲ್ಲಿ ಅವ್ರ ಮನೆ ಇದೆ, ಕನ್ನಡದವ್ರೆ. ಕನ್ನಡದಲ್ಲಿ ಸಾಕಷ್ಟು ಸಿನಿಮಾ ಮಾಡಿದ್ರು. ನಮ್ ಪಿಕ್ಚರ್ ಮಾಡೋದಕ್ಕಿಂತ ಮುಂಚೆ ಐ ಥಿಂಕ್ ಚಿರು ಮತ್ತೆ ಇನ್ನೊಂದು ಯಾವ್ದೋ ಸಿನಿಮಾ ಮಾಡಿದ್ರು. ಅದಾದ ನಂತರ ಮಾಡಿದ್ದು ಒಪ್ಕೋತೀನಿ. ಒಂದಷ್ಟು ಅಂದ್ರೆ ಈಗೇನಾಗುತ್ತೆ, ಒಂದು ಈಗ ಬೇರೆ ಲ್ಯಾಂಗ್ವೇಜ್ ಇಂದ ಅಂತಂದ್ರೆ ಅದೊಂದು ಆಕರ್ಷಣೆ ಅನ್ನೋದು ಇರುತ್ತೆ ಸರ್. ಒಂದು ಬಿಸ್ನೆಸ್ ಪರ್ಸ್ಪೆಕ್ಟಿವ್ಗೋ ಅಥವಾ ಒಂದು ಹೈಪ್ ಕ್ರಿಯೇಟ್ ಮಾಡೋದಕ್ಕೋ ಏನೋ ಒಂದು ಬೇರೆ ಲ್ಯಾಂಗ್ವೇಜ್ ಇಂದ ತಂದಿದೀವಿ, ನಾನು ಡಿನೈ ಮಾಡ್ತಾ ಇಲ್ಲ. ಅದು ರಿಕ್ವೈರ್ಮೆಂಟ್ ಆಫ್ ದ ಫಿಲ್ಮ್ಗೆ ಬೇಕಾದಂಗೆ ಪ್ರೊಡಕ್ಷನ್ ಹೌಸಸ್ ಡಿಸಿಷನ್ಸ್ ಇವೆಲ್ಲ ಒಂದು ಇದಿರೋದಿಲ್ಲ, ಎಲ್ಲವನ್ನು ತಗೊಂಡು ಹಂಗೆ ಡಿಸೈಡ್ ಮಾಡಿರ್ತೀವಿ ಅಷ್ಟೇ. ಅದಂಗ ಆಗಲ್ಲ. ಏನಾಗುತ್ತೆ ಅಂತಂದ್ರೆ ಇಲ್ಲಿ ಪ್ರೊಡ್ಯೂಸರ್ಸ್ ಯಾವತ್ತು ಇಂಥವ್ರನ್ನೇ ಹಾಕಲಿ ಅಂತ ಹೇಳಿರಲ್ಲ. ಸೊ ಇಟ್ಸ್ ಡೈರೆಕ್ಟರ್ಸ್ ಕಾಲ್ ಆಗಿರುತ್ತೆ ಅಂತ ಹಂಗೇನಿರಲ್ಲ ಸರ್. ಅದು ಆತರ ಇರೋದಿಲ್ಲ. ಅದು ಡೈರೆಕ್ಟರ್ಸ್ ಕಾಲ್ ವಿಲ್ ಬಿ ಡೆಫಿನೆಟ್ಲಿ ಒಂದು ಹಂತಕ್ಕೆ ಲಿಮಿಟೆಡ್ ಆಗಿರುತ್ತೆ. ಈಗ ಹಂಗೆ ನಿಮಗೆ ಹೇಳ್ಬೇಕು ಅಂತಂದ್ರೆ ನಟ ಸಾರ್ವಭೌಮ ಸಿನಿಮಾಗೆ ನಾವು ಫಸ್ಟ್ ಒಂದು ಬೇರೆ ಪರಭಾಷೆ ಹೀರೋಯಿನ್ ತಂದಿದ್ದು. ಒಂದು ದಿವಸ ಶೂಟ್ ಮಾಡಿದ್ವಿ ನಾವು. ಶೂಟ್ ಮಾಡಿ ನಮಗೆ ಅದು ಎಲ್ಲೆಲ್ಲೂ ವರ್ಕೌಟ್ ಆಗದೆ ದೆನ್ ವಿ ಚೇಂಜ್ಡ್ ದ ಕ್ಯಾರೆಕ್ಟರ್. ಆನಂತರ ನಾವು ಬೇರೆ ಇಲ್ಲಿ ನಮ್ಮ ಏನೋ ಒಂದು ಲೋಕಲ್ ನಾವೇನು ಇಲ್ಲಿ ನಮ್ಮ ಕನ್ನಡ ಒಂದು ಹೀರೋಯಿನ್ ನಾವು ಆಯ್ಕೆ ಮಾಡ್ಕೊಂಡ್ವಿ. ಅಂದ್ರೆ ಆಗುತ್ತೆ ಸರ್, ತಪ್ಪುಗಳು ಇವು ಆಗುತ್ತೆ. ಅಂದ್ರೆ ನಾವೇನೋ ಒಂದು ಎಕ್ಸ್ಪೆಕ್ಟ್ ಮಾಡಿರ್ತೀವಿ, ಏನೋ ಪ್ರೆಸೆಂಟೇಷನ್ ಅಲ್ಲಿ ಆಗ್ಬೋದು ಅಥವಾ ಪರ್ಫಾರ್ಮೆನ್ಸ್ ಅಲ್ಲಿ ಆಗ್ಬೋದು. ಭಾಷೆ ಈಗ ಏನಾಗುತ್ತೆ, ಒಂದು ಅವ್ರು ಎಷ್ಟು ಸಲೀಸಾಗಿ ಕನ್ನಡ ಫ್ಲೂಯೆನ್ಸಿ ಅಥವಾ ಇದರಲ್ಲಿ ಹೆಂಗೆ ಬರುತ್ತೆ, ಅಟ್ಲೀಸ್ಟ್ ನಮಗೆ ಲಿಪ್ ಸಿಂಕ್ ಮಾಡೋಷ್ಟಕ್ಕಾದ್ರು ಈಗ ಅದು ಬಂದ್ರೂ ನಮಗೆ ವರ್ಕೌಟ್ ಆಗುತ್ತೆ. ಆಮೇಲೆ ಒಬ್ಬ ದೊಡ್ಡ ಸ್ಟಾರ್ ಮುಂದೆ ಆಕ್ಟ್ ಮಾಡಬೇಕು ಅನ್ನೋ ಒಂದು ಇದೆಯಲ್ಲ, ಅದಕ್ಕೊಂದು ಸಣ್ಣ ಒಂದು ಬೇರೆ ತರದ ಪ್ರಿಪರೇಷನ್, ಒಂದು ಬೇರೆ ತರದ ಒಂದು ಕಾನ್ಫಿಡೆನ್ಸ್ ಬೇಕು. ಚಚೆ ನಾನು ಹಂಗೆ ಹೇಳ್ತಾನೆ ಇಲ್ಲ. ನಾನು ಹಂಗೆ ಮಾಡಿದೀವಲ್ಲ, ಕಾಸ್ಟ್ ಮಾಡಿದೀವಲ್ಲ, ಕನ್ನಡದವ್ರನ್ನೇ ಮಾಡಿದೀವಲ್ಲ. ನಟ ಸಾರ್ವಭೌಮದಲ್ಲಿ ರಚಿತಾರಾಮ್ ಅವ್ರು ಮಾಡಿದ್ದಾರೆ. ಅನುಪಮ ಪರಮೇಶ್ವರನ್, ಶಿ ಇಸ್ ನಾಟ್ ಕನ್ನಡಿಗ ಬಟ್ ಶಿ ಪರ್ಫಾರ್ಮ್ಡ್ ರಿಯಲಿ ವೆಲ್. ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಸೊ ಫೈನಲಿ ಪರ್ಫಾರ್ಮೆನ್ಸ್ ಮ್ಯಾಟರ್ ಆಗುತ್ತೆ ಸರ್. ಪರ್ಫಾರ್ಮೆನ್ಸ್ ಅಂಡ್ ಆ ಕ್ಯಾರೆಕ್ಟರ್ಗೆ ಏನ್ ಪಾತ್ರ ಬರ್ದಿರ್ತೀವಿ ಅದು ಕೂಡ ಮ್ಯಾಟರ್ ಆಗುತ್ತೆ ಅಷ್ಟೇ. ಇಲ್ಲ ಪರಭಾಷೆ ಹೀರೋಯಿನ್ಸ್ಗಳು ಮೋರ್ ಗ್ಲಾಮರ್ ದನ್ ಕನ್ನಡ ಅಂತ ಇರ್ಬೋದು, ಅದನ್ನು ಇರ್ಬೋದು. ಅದು ಒಂದು ಅಂಶ ಇರ್ಬೋದೇನೋ, ನನಗೆ ಗೊತ್ತಿಲ್ಲ. ಅಂದ್ರೆ ಈಗ ಆತರ ಒಂದು ಆರ್ಥೋಡಾಕ್ಸ್ ಮೆಂಟಾಲಿಟಿ ಇಲ್ಲ. ಇನ್ಫ್ಯಾಕ್ಟ್ ಸೌತ್ ಇಂಡಿಯನ್ ಹೀರೋಯಿನ್ಸ್ ಇಡೀ ಇಂಡಿಯಾ ಇಂಡಸ್ಟ್ರಿ ಡಾಮಿನೇಟ್ ಮಾಡ್ತಾ ಇದ್ದಾರೆ ಇವಾಗ. ಅದರಲ್ಲೂ ಎಸ್ಪೆಷಲಿ ಕರ್ನಾಟಕದಲ್ಲಿ ಕರ್ನಾಟಕದ ಹೀರೋಯಿನ್ಗಳು ಇಡೀ ಇಂಡಿಯಾ ಲೆವೆಲ್ಗೆ ಡಾಮಿನೇಟ್ ಮಾಡ್ತಾ ಇದಾರೆ. ಅದೊಂದು ಟ್ರೆಂಡ್ ಸರ್. ಇಲ್ಲ, ಕೃತಿ ಶೆಟ್ಟಿ ಅಂತ ಒಬ್ರು ಇದಾರೆ, ರುಕ್ಮಿಣಿ ಅವರು ಇದಾರೆ, ಮತ್ತೆ ರಶ್ಮಿಕಾ ಅವರಿದ್ದಾರೆ, ಮತ್ತೆ ಈಗ ರೀಸೆಂಟ್ ಆಗಿ ಸಾಕಷ್ಟು ಜನ. ಈಗ ಆ ವಿಷಯಕ್ಕೆ ಯಾರು, ಶ್ರೀಲೀಲಾ ಅವ್ರಾಗ್ಬೋದು, ಆಮೇಲೆ ನಮ್ಮ ಸಿನಿಮಾ ಮಾಡಿದ್ರಲ್ಲ, ರೆಮೋ ಸಿನಿಮಾ ಮಾಡಿದ್ರಲ್ಲ, ಆಶಿಕಾ ರಂಗನಾಥ್ ಅವರು ಕೂಡ ಹಲವಾರು ತೆಲುಗು ತಮಿಳು ಸಿನಿಮಾಗಳು ಮಾಡ್ತಾ ಇದ್ದಾರೆ. ಸೊ ಈ ರೀತಿ ದೇ ಆರ್ ಡೂಯಿಂಗ್ ದೇರ್ ಓನ್ ಒಂದು ಛಾಪನ್ನ ಮೂಡಿಸ್ತಾ ಇದ್ದಾರೆ. ಅದು ವೈಸ್ ವರ್ಸ ಟ್ರೆಂಡಿಂಗ್ ಸರ್. ಅದೇ ಟ್ರೆಂಡ್ ಬದಲಾಗ್ತಾ ಇರುತ್ತೆ. ಅದು ನನಗಿಂತ ಹೆಚ್ಚಾಗಿ ನಿಮಗ್ ಗೊತ್ತಿರುತ್ತೆ. ಯಾಕೆಂದ್ರೆ ನೀವು ನನಗಿಂತ ನಾವು ಹುಟ್ಟಿದಾಗ ಮೋಸ್ಟ್ಲಿ ನಿಮ್ ಜರ್ನಲಿಸಮ್ ಸ್ಟಾರ್ಟ್ ಮಾಡಿದಿರಿ ಅಂತ ಹೇಳ್ತಾ ಇದ್ರಿ. ಸೊ ನಿಮಗೆ ಆ ಟ್ರೆಂಡ್ ನ ನೀವು ನೋಡಿರ್ತೀರ. ಆಗಿನ ಕಾಲದ ಇದೇನು ಇವಾಗಲ್ಲ ಸರ್. ಆಗಿನ ಕಾಲದಿಂದನೂ ಜಯಪ್ರದಾ ಅವ್ರಾಗ್ಬೋದು, ಮಾಧವರಾಗ್ಬೋದು, ಇವರೆಲ್ಲ ಪರಭಾಷಾ ನಟಿಯರೇ. ಅವರೆಲ್ಲ ಬಂದು ಇಲ್ಲಿ ಕನ್ನಡಕ್ಕೆ ಸರ್ವ್ ಮಾಡಿ ಹೋಗಿದ್ದಾರೆ. ಸೊ ಅದು ಈಗ ನಾವು ಒಂದೊಂದನ್ನು ಹುಡುಕ್ತಿರ್ತೀವಿ ಅಷ್ಟೇನೆ. ಅವಾಗ ಬಹುಶಃ ಸಿನಿಮಾನ ಎಂಜಾಯ್ ಮಾಡ್ತಾ ಇದ್ರು. ಇವಾಗ ಇಟ್ ಇಸ್ ಕ್ರಿಟಿಕಲ್ ಲೆವೆಲ್ ಇಸ್ ಮೋರ್ ಅಷ್ಟೇನೆ.
ಇಲ್ಲ ರೆಮ್ಯುನರೇಷನ್ ತುಂಬಾ ಜಾಸ್ತಿ ಕೊಟ್ಟು ಕಳಿಸುವಂತ ಅವಶ್ಯಕತೆ ಇದೆಯಾ ಪರಭಾಷೆ ಹೀರೋಯಿನ್ಗಳಿಗೆ? ರೆಮ್ಯುನರೇಷನ್ ನನಗನ್ಸೋ ಮಟ್ಟಿಗೆ ಪರಭಾಷೆ ಕೊಟ್ಟು ಯಾವುದಕ್ಕೆ ಕರ್ಸಿದ್ದಾರೆ ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ. ಅಂದ್ರೆ ನನಗೆ ನಾನು ಇದರಲ್ಲಿ ಬಹುಶಃ ರೆಮ್ಯುನರೇಷನ್ ನಾನು ಯಾವತ್ತೂ ಯಾವ ಪಿಕ್ಚರ್ಗೂ ಮಾತಾಡಿಲ್ಲ, ಎಲ್ಲ ಪ್ರೊಡಕ್ಷನ್ ಹೌಸಸ್ಗಳೇ ಮಾತಾಡಿರೋದು. ಸೊ ಅದು ಜಾಸ್ತಿನಾ ಕಡಿಮೆನಾ ಅನ್ನೋದು ನನಗೆ ಗೊತ್ತಿರಲ್ಲ, ಯಾಕೆಂದ್ರೆ ಅದು ಟೋಟಲಿ ಪ್ರೊಡಕ್ಷನ್ ಹೌಸ್ ಮತ್ತೆ ಅವರ ಏನು ಆರ್ಟಿಸ್ಟ್ ಕೋಆರ್ಡಿನೇಟರ್ಸ್ ಏನಿರ್ತಾರಲ್ಲ ಅವ್ರಗಳ ನಡುವೆ ನಡೆದಿರುವಂತಹ ಒಂದೇನೋ ವಯಾ ಮೀಡಿಯಾ ಬಜೆಟ್, ನಮ್ಮ ಇಂಡಸ್ಟ್ರಿಗೆ ಬೇಕಾದಂತ ಬಜೆಟ್ಗೆ ಡೆಫಿನೆಟ್ಲಿ ಲಾಕ್ ಆಗಿನೇ ತರಿಸಿರ್ತಾರೆ. ನೆಸಸರಿ ಮೀರಿ ಬಜೆಟ್ ಇಡೋದು ತಪ್ಪೆ ಅಂತ ಅನ್ಸುತ್ತೆ ಸರ್. ಹೀರೋಯಿನ್ ಸೆಲೆಕ್ಷನ್ ಯಾರು ಕಾನ್ಸೆಪ್ಟ್ ಬರುತ್ತೆ ನಾರ್ಮಲಿ ಜನರಲ್ ಆಗಿ ಸಿನಿಮಾ ಮಾಡಿದಾಗ ಹೀರೋಯಿನ್ ಸೆಲೆಕ್ಟ್ ಮಾಡೋರು ಯಾರು? ಡೈರೆಕ್ಟರ್, ಪ್ರೊಡ್ಯೂಸರ್, ಯಾರು? ಸರ್ ಅದು ಇಟ್ಸ್ ಅ ಕಲೆಕ್ಟಿವ್ ಕಾಲ್. ಇಟ್ ಇಸ್ ಬೇಸಿಕಲಿ ಡಿಪೆಂಡ್ಸ್ ಅಪಾನ್ ನಮ್ಮ ಪಾತ್ರಕ್ಕೆ ಈ ಒಂದು ಫೇಸು ಅಥವಾ ಈ ಒಂದು ಪರ್ಫಾರ್ಮರು ಕರೆಕ್ಟ್ ಆಗ್ತಾರೆ ಅಂತ ಡಿಸೈಡ್ ಮಾಡಿದಾಗ, ಬಜೆಟಿಂಗ್ ಅಲ್ಲಿ ಇಶ್ಯೂಗಳಲ್ಲಿ ಏನಾದ್ರೂ ಸಮಸ್ಯೆ ಆದಾಗ, ಅಂದ್ರೆ ಈಗ ನಾವು ಯಾವ್ದೋ ಒಂದು ಆಪ್ಷನ್ 1, ಆಪ್ಷನ್ 2, ಆಪ್ಷನ್ 3, ಆಪ್ಷನ್ 4 ಅಂತ ಕೊಟ್ಟಿರ್ತೀವಿ. ಈ ಆಪ್ಷನ್ ಇದು ಯಾಕೋ ನಮಗೆ ಬಜೆಟಿಂಗ್ ವರ್ಕ್ ಆಗ್ತಿಲ್ಲ ಅಂದ್ರೆ ದೆನ್ ವಿಲ್ ಗೋ ಟು ಆಪ್ಷನ್ ಬಿ. ಅಲ್ಲಿಂದ ನಮ್ಗೆ ಬಜೆಟಿಂಗ್ ಅಲ್ಲೂ ಏನೋ ವರ್ಕ್ ಆಗಿಲ್ಲ ಅಂದ್ರೆ ಡೆಫಿನೆಟ್ಲಿ ಯಾವ್ದೋ ಒಂದಕ್ಕೆ ಸ್ಟಿಕ್ ಆಗಿ ಕುತ್ಕೊಳಕ್ ಆಗಲ್ಲ. ಯಾಕೆಂದ್ರೆ ಶುಡ್ ಹ್ಯಾವ್ ಪ್ಲಾನ್ ಎ, ಪ್ಲಾನ್ ಬಿ ಇರಲೇಬೇಕು. ಇಲ್ಲ ಅಂತಂದ್ರೆ ಯಾರು ನಮ್ಮ ಬಜೆಟಿಂಗ್ ಕಮರ್ಷಿಯಲ್ ವಯಬಿಲಿಟಿ ಪ್ಲಸ್ ಕ್ರಿಯೇಟಿವ್ ವಯಬಿಲಿಟಿ ಎರಡಕ್ಕೂ ಎಲ್ಲಿ ಸಿಂಕ್ ಆಗುತ್ತೆ ಅದನ್ನ ವಿಲ್ ಕಾಸ್ಟ್ ಫೈನಲಿ. ಕೆಲವು ಟೈಮಲ್ಲಿ ಹೀರೋಯಿನ್ಸ್ ಫ್ಲಾಪ್ ಆಗಿದೆ ನಿಮ್ಮ ಸಿನಿಮಾ. ನಾನು ಸಿನಿಮಾ ಸೋತಿದ್ರೆ ಸರ್ ಯಾರು ಐ ಡೋಂಟ್ ವಾಂಟ್ ಬ್ಲೇಮ್ ಎನಿಬಡಿ ಸರ್. ಸಿನಿಮಾ ಫ್ಲಾಪ್ ಆಗಿದ್ರೆ ಅದು ನನ್ನಿಂದ ಫ್ಲಾಪ್ ಆಗಿರುತ್ತೆ ಅಂತಾನೆ ಹೇಳ್ತೀನಿ. ಬಿಕಾಸ್ ನಾನು ಓಕೆ ಅಂದ್ರೆ ಏನೂ ಆಗಿರಲ್ಲ. ಈಗ ನಾನು ಓಕೆ ಅಂದ್ರೆ ಸಕ್ಸಸ್ನು ಆದ್ರೆ ಅದು ನಾನು ಒಬ್ನೇ ಕ್ರೆಡಿಟ್ ತಗೋತೀನಿ, ಫ್ಲಾಪ್ ಆದ್ರೂ ಅದನ್ನ ನಾನು ಒಬ್ನೇ ಕ್ರೆಡಿಟ್ ತಗೋತೀನಿ. ಬಿಕಾಸ್ ನಾನು ಓಕೆ ಅಂದ್ರೆ ಏನೂ ಆಗಿರೋದಿಲ್ಲ. ಸೊ ಐ ಡೋಂಟ್ ವಾಂಟ್ ಫ್ಲಾಪ್ ನ ಯಾರ ಮೇಲೂ ಹಾಕೋದಕ್ಕೆ ನಾನು ಇಷ್ಟಪಡಲ್ಲ. ಫ್ಲಾಪ್ ನ ನಾನೇ ತಗೋತೀನಿ. ಪವನ್ ಒಡೆಯರು ಸ್ಟಾರ್ಸ್ಗಳಿದ್ರೆ ಮಾತ್ರ ಕ್ಲಿಕ್ ಆಗ್ತಾರ? ನೋಡಿ ಅವರು, ನಾನು ಸ್ಟಾರ್ಸ್ಗಳು ಇಲ್ದೇನು ಹಿಟ್ ಕೊಟ್ಟಿದ್ದೀನಿ, ಸ್ಟಾರ್ಸ್ಗಳನ್ನ ಇಟ್ಕೊಂಡು ಹಿಟ್ ಕೊಟ್ಟಿದ್ದೀನಿ. ಕತೆ ಇದ್ರೆ ಪವನ್ ಒಡೆಯರ್ ಅಲ್ಲ ಯಾವ ಡೈರೆಕ್ಟರ್ ಬೇಕಾದ್ರೂ ಹಿಟ್ ಆಗ್ತೇನೆ ಸರ್. ಒಳ್ಳೆ ಕತೆ, ಒಳ್ಳೆ ಪ್ರೆಸೆಂಟೇಷನ್, ಒಳ್ಳೆ ಮಾರ್ಕೆಟಿಂಗ್. ಈಗಿನ ಕಾಲದಲ್ಲಿ ಅತ್ಯದ್ಭುತವಾದಂತ ಮಾರ್ಕೆಟಿಂಗ್ ಇಸ್ ಈಕ್ವಲಿ ಒಂದು ಫಿಲಮ್ ಮೇಕಿಂಗ್ ಏನ್ ಎಫರ್ಟ್ ಹಾಕ್ತಿವೋ ಒಂದು ಸಿನಿಮಾನ ಜನರಿಗೆ ತಲುಪಿಸಿ ಅದನ್ನ ನಿಲ್ಸೋದಕ್ಕೂ ಅಷ್ಟೇ ಎಫರ್ಟ್ ಹಾಕ್ಬೇಕು ಈ ಸತಿ. ಸೊ ಅಲ್ಲಿ ಕಥೆ, ಒಂದು ಟೀಮ್ ವರ್ಕ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಎನಿಥಿಂಗ್. ಮಾರ್ಕೆಟಿಂಗ್ ಅಂದ್ರೆ ಯಾವ ರೀತಿಯಲ್ಲಿ ನೋಡ್ತಾ ಇದ್ದೀರಿ? ಈಗ ಹೋಗ್ತಾ ಇರೋದಲ್ಲ ಬರೀ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅಂತ ಹೋಗ್ತಾವ್ರೆಲ್ಲ. ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅಂದ್ರೆ ಹಂಗಲ್ಲ ಸರ್. ಮಾರ್ಕೆಟಿಂಗ್ ಅಂದ್ರೆ ನಾವು ಬರೀ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ರೀಲ್ಸ್ ಹಾಕ್ತಿವಿ ಅಥವಾ ಇನ್ನೇನೋ ಒಂದು ಪ್ರಮೋಟ್ ಮಾಡ್ತೀವಿ, ಅದಲ್ಲ. ಈಗ ನಾವು ಒಂದು ಕೃಷಿ ಮಾಡ್ದಂಗೆ ಇದನ್ನು ಮಾರ್ಕೆಟಿಂಗ್ ಅನ್ನೋದು ಕೂಡ ಇವತ್ತು. ಅಂದ್ರೆ ನಾವೇನ್ ಕಂಟೆಂಟ್ ಬಿಡ್ತೀವಿ, ಅಂದ್ರೆ ನಾವೆಷ್ಟು ಇಂಟೆಲಿಜೆಂಟ್ ಆಗಿ ಟ್ರೈಲರ್ ಕಟ್ ಮಾಡ್ತೀವಿ, ನಾವೆಷ್ಟು ಇಂಟೆಲಿಜೆಂಟ್ ಆಗಿ ಒಂದು ಕಂಟೆಂಟ್ ನ ಬಿಡೋಕ್ ಮುಂಚೆ ಏನ್ ಪ್ರಿಪೇರ್ ಮಾಡ್ತೀವಿ ಆಡಿಯನ್ಸ್ ಮೈಂಡ್ ಸೆಟ್ ನ, ಅಥವಾ ಏನ್ ಕ್ಯೂರಿಯಾಸಿಟಿ ಜನರೇಟ್ ಮಾಡ್ತೀವಿ ಆಡಿಯನ್ಸ್ ಅಲ್ಲಿ, ಇದೆಲ್ಲ ಮ್ಯಾಟರ್ ಆಗುತ್ತೆ. ಇಟ್ಸ್ ಬೇಸಿಕಲಿ ಐ ವುಡ್ ರಾದರ್ ಸೇ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಐ ವುಡ್ ಸೇ ಸೈಕಲಾಜಿಕಲ್ ಮಾರ್ಕೆಟಿಂಗ್. ಇವಾಗ ಯು ಹ್ಯಾವ್ ಟು ಹಿಟ್ ದ ಮೈಂಡ್ ಆಫ್ ದ ಆಡಿಯನ್ಸ್. ಮೈಂಡ್ ಅಲ್ಲಿ ಉಳಿಯೋ ಹಂಗೆ ನಾವು ಮಾರ್ಕೆಟಿಂಗ್ ಮಾಡ್ಬೇಕು ಇವತ್ತು ಅದು ಚಾಲೆಂಜ್ ಇರೋದು. ಬಿಕಾಸ್ ಒಂದು ಪ್ರವಾಹ ಇದೆ ಸರ್ ಫೋನಲ್ಲಿ. ನೀವು ಹಿಂಗ್ ಸ್ಕ್ರೋಲ್ ಮಾಡ್ತಾ ಇದ್ರೆ ಕೋಟ್ಯಾಂತರ ಕಂಟೆಂಟ್ಸ್, ಸಾವಿರಾರು ಕಂಟೆಂಟ್ಸ್ ಪಾಪಪ್ ಆಗ್ತಾನೆ ಇರುತ್ತೆ. ಅದ್ರ ಮಧ್ಯೆ ನಮ್ದು ಸ್ಟ್ಯಾಂಡ್ ಔಟ್ ಆಗಿ ನಿಂತ್ಕೋಬೇಕು ಅಂತಂದ್ರೆ ನಮ್ ಕಂಟೆಂಟ್ ಗಮನ ಸೆಳೆಯೋ ಅಂತ ಒಂದು ತಾಕತ್ ಇರ್ಬೇಕು ಅದಕ್ಕೆ. ಸೊ ಆ ರೀತಿ ನಾವೇನ್ ಕಟ್ ಮಾಡ್ತೀವಿ, ಆ ರೀತಿ ನಾವೇನ್ ಕಂಟೆಂಟ್ ಕೊಡ್ತೀವಿ ಅನ್ನೋದ್ರ ಮೇಲೆ ಇವತ್ತಿನ ಮಾರ್ಕೆಟಿಂಗ್ ನಿಂತಿರೋದು ಅಂತ ನನ್ನ ಅಭಿಪ್ರಾಯ.